ಜೋಳ ಮಾಲ್ಟಿದೆ, ಜೋಳ ಮಾಲ್ಟ್ ಹಿಂಗೆ ತಿನ್ಕೊಬಿಡ್ತೀನಿ. ತಂದಿದ್ದೀನಿ, ಓದಕ್ಕಿನ್ನೂ ಶುರು ಮಾಡಿಲ್ಲ. ಇದು ನೋಡಿ, ನನ್ನ ಫ್ರೆಂಡ್ ಕೊಟ್ಟಿದ್ದನ್ನ ಇಟ್ಟು ಪೂಜೆನೂ ಮಾಡಿಬಿಟ್ಟೆ. ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಭಗವದ್ಗೀತೆ ಬುಕ್ ತಂದಿದ್ದೀನಿ, ಓದಕ್ಕಿನ್ನೂ ಶುರು ಮಾಡಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸೋ ಕ್ಯೂಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು 3 ನೆಲ್ಲಿಕಾಯಿ ಉಳಿದಿತ್ತು, ಅದರಲ್ಲಿ ಬೆಳಗ್ಗೆನೇ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು, ಅದೇನೋಪ್ಪ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ನನಗೆ ಒಂಥರ ತಲೆಯೆಲ್ಲ ತಿರುಗ್ದಂಗೆ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚಿಗೆ ಗ್ಯಾಸ್ಟ್ರಿಕ್ ಇರೋರು ನೆಲ್ಲಿಕಾಯಿನ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಅದು ಓವರ್ ಸಿಟ್ರಿಕ್ ಆಗಿಬಿಡುತ್ತಲ್ಲ, ಸೊ ಏನೋ ಒಂಥರ ಬೇರೆ ಫೀಲ್ ಕೊಡುತ್ತೆ ಅದು. ಓಕೆ, 3 ಉಳಿದಿತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಹಾಗೇನೇ ಜೋಳದ್ದು ನಾನು ಇದನ್ನು ಮಾಡಿದ್ದೆ, ಗಂಜಿನ. ನನ್ನ ಮಗನಿಗೋಸ್ಕರ ಸ್ವಲ್ಪ ಫ್ಯಾಟ್ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಪಾಪ ತಿಂಡಿ ತಿಂತಾ ಇಲ್ಲ. ತಿಂಡಿ ಎಲ್ಲ ಬಿಟ್ಬಿಟ್ಟು ಬರೀ ಗಂಜಿ, ರಾಗಿ ಗಂಜಿ, ಜೋಳದ ಗಂಜಿ, ಬರೀ ಇದನ್ನು ಮಾತ್ರ ಕುಡಿತಾ ಇದೆ ಬೆಳಗ್ಗೆ ಹೊತ್ತು. ಹಿಂಗೆ ತಿನ್ಕೊಬಿಡ್ತೀನಿ. ಇನ್ನೊಂದ್ಸರಿ ಯಾರು ತಟ್ಟೆ ಎಲ್ಲ ಮಾಡ್ತಾರಲ್ವಾ, ಸುಮ್ಮನೆ ತಲೆ ಬಿಸಿ. ಟಮಾಟೆ ಹಣ್ಣಲ್ಲಿ ಗೊಜ್ಜಲ್ಲಿ ಅನ್ನ ಕಲ್ಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜು ನೈಸ್. ಸ್ವಲ್ಪನೇ ನೋಡಿ, ಇಷ್ಟೇ ಅಲ್ವಾ. ಸಪ್ರೇಟಾಗಿ ಯಾರು ಮತ್ತೆ ತಟ್ಟೆ ಮಾಡೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತಿಂತಾ ಇದ್ದೀನಿ ಅಷ್ಟೇ. ನಾವು ಗೊತ್ತಲ್ಲ, ಒಂಥರ ಪಕ್ಕ ನಾಟಿ ಸ್ಟೈಲ್ ನಾವು. ಬೇರೆ ಥರ ಎಲ್ಲ ಶೋಕಿ ಪಾಕಿ ಎಲ್ಲ ನನಗೆ ಗೊತ್ತಿಲ್ಲ. ಏನಿರುತ್ತೋ ಅದನ್ನು ನೇರ ಹಂಗಂಗೆ ನಾವು ಏನಿರುತ್ತೋ ಅದನ್ನು ತಿನ್ಕೋತಾ ಇರ್ತೀವಿ, ಹೊರಡ್ತಾ ಇರ್ತೀವಿ. ಇವತ್ತೊಂಚೂರು ಕೆಲಸ ಇತ್ತು, ಬಿಸಿಲಾಗಿತ್ತು, ಸರಿ ಅಂತ ಹೊರಟೇ ಬಿಟ್ಟೆ ಹೊರಗಡೆ. ಹೋಗಿ ಇಸ್ಕೊಂಬರ್ತೀನಿ. ಜನರಿಗೆ ನಂಬಿಕೆನೇ ಇರಲ್ಲ, ಸ್ವಲ್ಪ ಜಾಸ್ತಿ ದುಡ್ಡಿಗಿದ್ದಕ್ಕೆ ಭಯ ಅವ್ರಿಗೆ. ಚಿಕ್ಕ ಅಂಗಡಿ ಅವ್ರಿಗೆ ಭಯ ಇರುತ್ತೆ ಸ್ವಲ್ಪ. ದೊಡ್ಡ ಅಂಗಡಿ ಆದರೆ ಏನೋ ಪರವಾಗಿಲ್ಲ. ಬನ್ನಿ ನಮ್ಮ ಹತ್ರ ಎಲ್ಲ ಇದೆ. ಅಲ್ಲಿ ಮಂಗಳ ಸ್ಟೀಲ್ಗೆ ಹೋಗಿದೆ ಅವರು. ಬನ್ನಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ. ಪಾಂಡುರಂಗ ಗೊಬ್ಬರದ ಅಂಗಡಿ ಅಲ್ಲಪ್ಪ ಅದು, ಕಬ್ಬಣದ ಅಂಗಡಿಯಾ? ಅಲ್ಲೂ ಒಂದ್ಸರಿ ನೋಡೋಣ, ಹಾಕಿಸ್ತೀನಿ. ನೋಡೋಣ, ಅಲ್ಲೂ ಒಂದ್ಸರಿ ಕೇಳ್ತೀನಿ. ಹೋಗಿದ್ದ ಕೆಲಸ ಓದೆ, ನೋಡಿದೆ, ರೇಟ್ ಹಾಕಿಸ್ದೆ, ಸುಮ್ಮನೆ ನೋಡಿದೆ, ಸೀದಾ ಬರ್ತಾ ಇತ್ತು. ತಗೊಳಕ್ಕೆ ಆಗಲಿಲ್ಲ. ಅವ್ರ ಹತ್ರ ಸ್ಟಾಕ್ ಕಡಿಮೆ ಇತ್ತು. ಒಂದು 2-3 ಅಂಗಡಿನಲ್ಲಿ ಪ್ರೈಸು ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ವಾಪಸ್ ಬಂದಿದ್ದೀನಿ. ನಾಳೆ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಹಾಕ್ಕೊಡ್ತೀನಿ. ಅದನ್ನು ಅವ್ರು ಏನು ಕೇಳ್ತಾ ಇದ್ದಾರೆ ಗೊತ್ತಾ ನನಗೆ? ಅಡ್ವಾನ್ಸ್ ಕೊಟ್ಟಾಗಿ ನೀವು ತಗೋತಿರೋ ಇಲ್ವೋ ಅಥವಾ ಬೇರೆ ಅಂಗಡಿಗೆ ಹೋಗ್ತಿರೋ ಏನೋ, ನಮಗೆ ಫಸ್ಟ್ ಅಡ್ವಾನ್ಸ್ ಕೊಟ್ಬಿಟ್ಟು ಹೇಳ್ದೆ ನಾನು. ಅಯ್ಯೋ, ನಾನು ನಿಮ್ಮ ಅಂಗಡಿಲೇ ತುಂಬ ತಗೊಂಡಿದ್ದೀನಿ ಕಣ್ರಿ, ಅದು ಯಾಕೆ ಅಡ್ವಾನ್ಸ್ ಕೇಳ್ತಿದ್ದೀರಾ? ಇದು ಐಟಮ್ ಹಾಕ್ಸೋಕ್ಕಿಂತ ಮೊದಲೇನೆ ಅಡ್ವಾನ್ಸ್ ಕೊಡ್ತಾರೇನ್ರಿ ಯಾರಾದ್ರೂ ಅಂತ ಅಂದರೆ, ಅಲ್ಲ ಮೇಡಮ್ ಸ್ವಲ್ಪ ಜಾಸ್ತಿ ಇದಲ್ವಾ, ಫಸ್ಟ್ ಅಡ್ವಾನ್ಸ್ ಕೊಟ್ಟೋಗಿ ಮೇಡಮ್ ಅಂತ. ಆಮೇಲೆ ಅದೇ ಫಸ್ಟ್ ಒಂದು ಸರಿ ಅವ್ರು ಇನ್ನೊಬ್ಬರು ಕೊಟ್ಟಿದ್ರಲ್ಲ ನಮಗೆ, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಫೋನ್ ಎತ್ಬಿಟ್ಟು ಹಿಂಗೆ ಇವರು ನಿಮ್ಮ ಭಾವ ಅವರು ಅಡ್ವಾನ್ಸ್ ಕೇಳ್ತಾರೆ ನನ್ನ ಹತ್ರ ಅಂದೆ. ಅಷ್ಟೊತ್ತಿಗೆ ಫೋನೇ ಕಟ್ ಆಗಿಬಿಡ್ತಲ್ಲಪ್ಪ. ಆಮೇಲೆ ಮತ್ತೊಂದು ಸರಿ ಮಾಡಿದ್ರೆ ಫೋನೇ ಸ್ವಿಚ್ ಆಫು. ಅಯ್ಯೋ, ಆಮೇಲೆ ಫೈನಲಿ ನಮ್ದು ಇಲ್ಲೇ ಕೆಳಗಡೆ ನಮ್ಮ ತಾಯಿ ಮನೆ ಇದೆ, ನೀವೇನು ಚಿಂತೆ ಮಾಡಬೇಡಿ, ಇಲ್ಲೇ ತಗೊಂಡೋಗಿದ್ದೀನಿ. ನಿಮ್ಮ ಅಣ್ಣ ಇನ್ನೊಬ್ರು ಇದ್ರು, ನಾನು ಇಲ್ಲೇ ತಗೊಂಡೋಗ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಅಂದರೆ ಅವ್ರಿಗೆ ರೇಟ್ಗಳನ್ನ ಬೇರೆ ಬೇರೆ ಕಡೆ ಕೇಳ್ಬಿಟ್ಟು ನಮ್ಮ ಹತ್ರನೂ ಹಾಕ್ಸಿ. ಅಂದರೆ ಇವ್ರು ಸ್ವಲ್ಪ ಚಿಕ್ಕ ಅಂಗಡಿ ಅಲ್ವಾ, ನಮ್ಮ ಹತ್ರನೂ ಹಾಕಿಸ್ಬಿಟ್ಟು ಆಮೇಲೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ, ಆಮೇಲೆ ಅದು ಹಂಗೆ ಸ್ಟಾಕ್ ಉಳಿದ್ಬಿಡೋದಲ್ಲ ಅವ್ರ ಹತ್ರ ಅಂತ ಅವರು ಭಯ. ಅವ್ರಿಗೆ ಸಾಲ ಮಾಡ್ಕೊಂಡು ನಾನು ತಗೊಂಬಂದಿದ್ದೀನಿ ದುಡ್ಡನ್ನ. ಸಾಲ ಇಸ್ಕೊಂಬಂದಿದ್ದೀನಿ, ಹಾಕಿಸ್ತೀನಿ. ನಾಳೆ ಬೆಳಗ್ಗೆ ಪಕ್ಕಾ ಕಂಪಲ್ಸರಿ ಬಂದೇ ಬರ್ತೀನಿ. ಸುಮ್ಮನಿರಿ ಸರ್, ಐಟಮ್ ಹಾಕ್ಸೋಕ್ಕಿಂತ ಮೊದಲು ದುಡ್ಡು ಕೊಡೋದು ನನಗೂ ಒಂಥರ ಇದು ಅಂತ ಅಂದೆ.
ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಗೆ ರೂಫಿಂಗ್ ಹಾಕಿಸ್ಬೇಕಿತ್ತು, ಅದಕ್ಕೆ ಕಬ್ಬಣ ತರೋದಕ್ಕೆ ಪೈಪ್ ತರೋದಕ್ಕೆ ಅಂತ ಹೋಗಿದ್ದೆ. ಅಲ್ಲೊಂದು 2 ಅಂಗಡಿಗಳಲ್ಲಿ ಸ್ಟಾಕ್ ಇತ್ತು, ಬಟ್ ರೇಟ್ ಜಾಸ್ತಿ ಇತ್ತು. ಇನ್ನೊಂದು ಅಂಗಡಿಯಲ್ಲಿ ಸ್ಟಾಕ್ ಕಮ್ಮಿ ಇತ್ತು, ರೇಟ್ ಕಮ್ಮಿ ಇತ್ತು. ಸೊ ಸ್ಟಾಕ್ನ ಅವರು ಹಾಕ್ಸೋದಕ್ಕೆ ನನ್ನ ಹತ್ರ ಅಡ್ವಾನ್ಸ್ ಕೇಳಿದ್ರು. ನನಗೂ ಭಯ ಅಲ್ವಾ, ಸ್ಟಾಕ್ ಹಾಕಿಸ್ಕೊಳ್ಳೋಕ್ಕಿಂತ ಮೊದಲೇ ಅವ್ರಿಗೂ ಅಡ್ವಾನ್ಸ್ ಕೊಡೋದಕ್ಕೆ. ಆಮೇಲೆ ನಾಳೆ ದಿನ ಯಾಕೆ ಬೇಕು ಸುಮ್ಮನೆ ಈಗ ಒಂದು ಮಾತು ಹೆಚ್ಚಿಗೆ ಆಡೋದು ನನಗೆ ಇಷ್ಟ ಆಗೋಲ್ಲ. ಹೋಗಿದ ತಕ್ಷಣವೇ ವ್ಯವಹಾರ ಕರೆಕ್ಟಾಗಿ ಮುಗಿಸ್ಕೊಂಡು ಬರೋದಷ್ಟೇ ನನ್ನ ಕೆಲಸ. ಅವರು ಸ್ಟಾಕ್ ಕೊಡಲಿ, ನಾನು ಅಮೌಂಟ್ ಕೊಡ್ತೀನಿ, ಆ ಥರ ನನಗೆ. ಆಮೇಲೆ ನೆನ್ನೆ ನಾನು ಕೊಟ್ಟಿದ್ನಲ್ಲ, ನಾನು ಬಂದಿದ್ನಲ್ಲ, ಹಂಗಾಯ್ತು ಹಿಂಗಾಯ್ತು, ಅಥವಾ ಅವರಿದ್ಲಿ ಅವ್ರ ತಮ್ಮನೋ ಅವ್ರ ಅಣ್ಣನೋ ಇನ್ನೊಬ್ಬರು ಮತ್ತೊಬ್ಬರು ಅಲ್ಲಿಗೆ ಬಂದಿರ್ತಾರೆ, ಅವ್ರಿಗೆಲ್ಲ ಕಾಯ್ತಾ ಕೂತ್ಕೊಳ್ಳೋದಂದರೆ ನನಗಾಗಲ್ಲ. ನನಗೆ ವ್ಯವಹಾರ ಪರ್ಫೆಕ್ಟಾಗಿರಬೇಕು, ಅದನ್ನೇ ಹೇಳ್ತಿದ್ದೆ. ಮೀಶೋಯಿಂದ ಇದೊಂದು ಜಾಕೆಟ್ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಅಮ್ಮ ಒಂದು ಸರಿ ಹಾಕಿ ನೋಡ್ತೀನಿ ಅಂದರು. ಸರಿ ಹಾಕಿ ನೋಡಿ ಅಂತಂದೆ. ಅವ್ರಿಗೂ ಚೆನ್ನಾಗಿ ಕಾಣ್ತಿತ್ತು, ಅವ್ರಿಗೊಂಚೂರು ಟೈಟ್ ಆಗ್ತಿತ್ತು. ಆ್ಯಕ್ಚುಲಿ ನಾನು ಇದನ್ನು ಫಸ್ಟೇ ಆರ್ಡ್ರ್ ಮಾಡಿದ್ದೆ, ನಾನು ಸೈಜ್ ಸ್ವಲ್ಪ ಚಿಕ್ಕದಾಯಿತು ನನಗೆ. ಆಮೇಲೆ ಮತ್ತೆ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಕೊಂಡೆ, ಒಂಚೂರು ದೊಡ್ಡ ಸೈಜ್ ತಗೊಂಡೆ. ಯಾಕೆ ಅಂದರೆ ನಾವು ಬ್ರ್ಯಾಂಡೆಡ್ ಬಟ್ಟೆಗೆ ಹೋಯಿತು ಅಂದರೆ ಇವಾಗ ಎಲ್ ಸೈಜಲ್ಲಿ ಇದ್ದೀನಿ. ನಂದು ಬೇರೆ ಬ್ರ್ಯಾಂಡೆಡ್ ಬಟ್ಟೆಗಾದರೆ ಡ್ರೆಸ್ ಎಲ್ಲ ಬರೀ ಎಸ್ ಆದ್ರೂ ನಂಗೆ ನಡೆಯುತ್ತೆ, ಎಲ್ಲಾದರೂ ನಡೆಯುತ್ತೆ. ಆದರೆ ಈ ಸ್ವಲ್ಪ ರೇಟ್ ಕಡಿಮೆ ಇರೋವಂಥ ಬಟ್ಟೆಗಳಿಗಾಯಿತು ಅಂದಾಗ ನಾವೇನು ಮಾಡಬೇಕಾಗತ್ತೆ, ಅದನ್ನು ಒಂದು ಸೈಜ್ ಜಾಸ್ತಿ ಕೊಡಬೇಕಾಗತ್ತೆ. ಆವಾಗ ಅದು ಫಿಟ್ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಫಿಟ್ ಆಗೋಲ್ಲ. ಹಾಗಾಗಿ ನಾವು ಕಮ್ಮಿ ರೇಟಿನ ಬಟ್ಟೆ ಯಾವಾಗಲೂ ತೊಗೊಳ್ವಾಗ್ಲೂ ಒಂದು ಸೈಜ್ ದೊಡ್ಡದನ್ನು ತೊಗೊಳ್ಳೋದು ಉತ್ತಮ. ಇದು ಹೇಗೆ ಕಾಣ್ತಾ ಇದೆ, ಇದು ಚೆನ್ನಾಗಿತ್ತು ಅಂದರೆ ಇದರ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಹಾಕ್ತೀನಿ. ಎಷ್ಟು 250ನೋ 260ನೋ ಇದೆ ಅಷ್ಟೇ ಪ್ರೈಸ್. ತೋಳು ಸರಿ ಆಯ್ತಾ? ತೋಳು ಚೆನ್ನಾಗಿದೆ, ಗುಂಡಿ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನ್ನ ಹತ್ರ ಒಂದು ಬ್ಲ್ಯಾಕು ಅಲ್ಲ ಒಂದು ಬ್ಲೂ ಇದೆ, ಇದು ವೈಟ್ ಕಲರು ಮತ್ತು ಎಲ್ಲೋ ಬೇರೆ ಬೇರೆ ಕಲರಲ್ಲೆಲ್ಲ ಇದೆ. ನಾನು ಈಗ ತಗೊಂಡೆ, ಇದೊಂಥರ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಹತ್ರ ಒಂದು ಈ ಥರದ್ದಿತ್ತು, ಅದಕ್ಕೆ ಈಗ ತಗೊಂಡೆ. ಇದು ರಾಜೀವ್ ಇನ್ಸ್ಟಿಟ್ಯೂಟ್. ಸರಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮಕ್ಕಳು ಬಂದಿದ್ರು. ಮಕ್ಕಳು ಬಂದರೆ ಇನ್ನೇ ನನ್ನದು ಒಂದೇ ಮಾತುಗಳು ನಡೀತಾ ಇರುತ್ತೆ. ಓದಿದ್ರಾ, ಏನು ಮಾಡಿದ್ರಿ, ನೆಕ್ಸ್ಟ್ ಏನು ಮಾಡೋದು, ಯಾವ ಕಾಲೇಜು, ನೆಕ್ಸ್ಟು ಏನೇನು ಮಾಡೋದು, ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ದುಡ್ಡಿರುತ್ತೆ, ಯಾವ BA MS MBBSಗೆ ಎಷ್ಟು ದುಡ್ಡಿರುತ್ತೆ, ಬರೀ ಇದನ್ನೇ ಮಾತಾಡ್ತಿರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ